ಬಾಯ ಬಾಯ್ ಮಾಡ್ತಾಳೆ. ನಾನು ನೋಡು ರಾತ್ರಿಯಿಂದನ ಮಾತಾಡ್ಸಿಲ್ಲ, ಬಿಡು ಹೋಗ್ಲಿ ಹೋಗ್ಲಿ ಅಂತ ಸುಧಾರಿಸಿದ್ದೀನಿ ಕಣೋಣ, ಸುಧಾರಿಸಿದ್ದೀನಿ. ಆದರೆ ಇವಳು ಹಿಂಗೆಲ್ಲ ಮಾಡಿದ್ರೆ ನಾನೇನೋ ಸುಮ್ಮನಿರೋದಿಲ್ಲ ನೋಡಿ, ಹೇಳಿರ್ತೀನಿ. ಎಷ್ಟು ಒಳ್ಳೆ ಮಾತನಾಗೆ ಬಾರಮ್ಮ ಮನೆ ತಕ್ಕ ಹೋಗೋಣ ಅಂತ ಕರೆದ್ರೆ ಎಂತ ಮಾತಾಡ್ತಾಳೆ ಅವಳು. ಅವಳಿಗೆ ಏನೋ ಗ್ರಾಚಾರ, ನಾನು ಹೆಂಗೆ ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ. ಯಾಕೆ ಕರಿಯಕ್ಕೆ ಹೋಗ್ತೀಯ ಜೀವಿತಾ? ಕರಿಯಕ್ಕೆ ಹೋಗ್ಬೇಡ ಬಾ. ಈಗ ಅವಳು ಎಲ್ಲಿಗೆ ಹೋಗ್ತಾಳೆ, ಎಲ್ಲಿಗೆ ಹೋಗ್ತಾಳೆ ಹೇಳವಳು? ನಾವೇನೋ ಬಿಡು ಅಪ್ಪ ಅಮ್ಮನ ಬಿಟ್ಟು ಬಂದವಳೆ ಅಂತೇಳಿ ಅಷ್ಟು ಪ್ರೀತಿಯಿಂದನ ಮಾತಾಡ್ಸಕ್ ಹೋದ್ರೆ ಹೆಂಗ್ ಬಾಯ್ ಮಾಡ್ತಾಳೆ. ಆ ಋತುನು ಆ ಅದೃಷ್ಟ ಅವರೆಲ್ಲನ ನಿನ್ಕೊಂಡು ನೋಡ್ತಾ ಇದ್ದಾರೆ. ನಮಗೆ ಹೆಂಗಾಯ್ತು ಅಂದ್ರೆ ನಿಜವಾಗ್ಲೂ ನಾನು ಅಲ್ಗೂ ಸಮಾಧಾನ ಮಾಡ್ತಾ ಇದ್ದೀನಿ. ಚಿನ್ನಿ ಬಂಗಾರಿ, ನನ್ನ ಮುದ್ದು, ನನ್ನ ರನ್ನ ಅಂತ ಹೇಳಿ ನಾನು ಎಷ್ಟು ಸಮಾಧಾನ ಮಾಡ್ತಾ ಇದ್ರು. ಹೆಂಗ್ ಮಾತಾಡ್ತಾಳೆ ಕಣ, ಹೆಂಗ್ ಮಾತಾಡ್ತಾಳೆ. ಯಪ್ಪ 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 ಯಪ್ಪ, ನನಗೆ ರಾತ್ರಿಯಿಂದ ಮಾತಾಡ್ಸಿಲ್ಲ, ಊಟಕ್ಕಿಕ್ಕಿಲ್ಲ. ಆದ್ರೆ ನಾನಾಗತ್ತೆ ಸುಧಾರಿಸಿದ್ದೀನಿ ಗೊತ್ತಾ ಅವಳನ್ನ. ಈಗ ಅಮ್ಮಣಿ ಅವಳು ಹಂಗೆ ಮತ್ತೆ ಬೋಲಿದನ್ ಮಾಡ್ತಾ ಇದ್ದಾಳೆ. ಸುಮ್ಮನಿರು, ನೀನೇನು ತಲೆ ಕೆಡಿಸ್ಕೋಬೇಡ. ಬರಲಿ ಅವಳು ಬರೋವರೆಗೂ ಹೋಗಲ್ಲ. ಅವಳನ್ನು ಸರಿಯಾಗಿ ಅಂದೇ ಹೋಗೋದು ನಾನಂತೂ ಸುಮ್ಮನಿರಲ್ಲ. ರಾತ್ರಿಯಿಂದ ಮಾತಾಡ್ಸಿಲ್ಲ, ಉಂಡೇನಮ್ಮ ತಿಂದೇನಮ್ಮ, ಮನೆ ಹೆಣ್ಮಗಳು ಬಂದಿದೆಯಲ್ಲ ಉಂಡ ತಿಂದ ಅಂತ ಹೇಳಿ ಏನಾದ್ರೂ ಅವಳು ಮಾತಾಡ್ಸಿದ್ಲ ನನ್ನ? ಒಂದು ಮಾತಾಡ್ಸಿಲ್ಲ. ನಾನಾಗತ್ತೆ ಸುಧಾರಿಸ್ಕೊಂಡಿದ್ದೀನಿ. ಅವಳು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಅಂತಂದ್ರೆ ನಾನೇನು ಸುಮ್ಮನಿರಲ್ಲ ಕಣಮ್ಮ. ಬರ್ಲಿ ಇಲ್ಲಿ ಸರಿಯಾಗಿ ಅಂದೇ ಹೋಗೋದು. ಅಲ್ಲ ಬಾಯ್ ಮಾಡ್ತಾಳಲ್ಲ, ಅವಳಿಗೆ ಎಷ್ಟಿರಬೇಡ. ಅಲ್ಲೋ ಕುಕ್ಕರ್ಸ್ಕೊಂಡವಳೆ ಬೆಳಗ್ಗೆಯಿಂದ. ಪಾಪ ನೀನೇ ಅಡುಗೆ ಮಾಡ್ತೀಯ, ಮನೆ ಒಳಗೆ ಬದುಕೊಂಡು ಮಾಡಲ್ಲ. ಎದ್ದು ಅವಳಿಗೆ ಸಗಣಿ ಹಾಕೋಕ್ಕಾಗಲ್ವಂತೆ ಮನೆ ಮುಂದಕ್ಕೆ, ಅದು ಯಾಕೆ ಹಾಕೋಕ್ಕಾಗಲ್ಲ? ಒಂದು ಕೆಲಸ ಮಾಡಲ್ವಲ್ಲ ಮನೆ ಒಳದ. ಮನೆ ಹೆಣ್ಮಗಳು ಬಂದವಳೆ ತೆಗಿ, ಏನಾನ ಮಾಡೋಣ ಅಕ್ಕ, ಪಾಯಸ ಮಾಡಾನೆ, ಏನು ಚಿಕನ್ ಮಾಡಾನೆ, ಏನು ಮಾಡ್ತೀಯ ಅಕ್ಕ ಬಸ್ರಿ ಹೆಂಗ್ಸು, ಏನು ಕರ್ಜಿಕಾಯಿ ಮಾಡ್ಕೊಡಾನೆ, ಅಣ್ಣ ಏನು ಹೆಂಡ್ತಿಯಾಗಿ ಮಾಡ್ಕೊಡ ಅಂತ ಇದಿಲ್ಲ ಅವಳಿಗೆ, ಮಾಡ್ಕೊಡ್ಬೇಕು ಅಂತ ಆ ಥರ ಕೇಳಂಗೆ ಇಲ್ಲ. ಅಮ್ಮ ಮಾಡಿರೋದು ಉಂತಾಳೆ, ಓಡಾಡ್ತಾ ಇದ್ದಾಳೆ, ಅಲ್ವಾ ಕುಕ್ಕರ್ಸ್ಕೊಂಡವಳೆ. ನಾನು ಕರಿಯಕ್ಕೆ ಹೋದ್ರೆ ಹೆಂಗೆ ಮಾತಾಡ್ತಾಳೆ. ಈಗ ಜೀವಿತಾ ಎಲ್ಲೂ ಹೋಗಲ್ಲ ಅವಳು, ಎಲ್ಲಿಗೆ ಹೋಗ್ತಾಳೆ? ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಯಾಕಂದರೆ ಯಾರು ಇದ್ದಾರೆ ಹೇಳಿ ಇವಾಗ ಅವಳಿಗೆ? ಅವರಪ್ಪ ಇಲ್ಲ, ಅವರಮ್ಮ ಇಲ್ಲ, ಯಾರು ಮಾತಾಡಿಸ್ತಾರೆ? ಯಾರು ಮಾತಾಡ್ಸಲ್ಲ. ಯಾರು ಮಾತಾಡ್ಸಲ್ಲ ಅಂದಮೇಲೆ ಇವಾಗ ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾಳೆ ಅವಳು ಹೇಳು? ಎಲ್ಲೂ ಹೋಗಲ್ಲ, ಇಲ್ಲೇ ಇರಬೇಕು, ಇಲ್ಲೇ ಇರಬೇಕು. ನಮ್ಮನ್ನ ನಾವೇನಂದ್ರೆ ಅವಳು ಎಲ್ಲೂ ಹೋಗಲ್ಲ. ಸುಮ್ಮನೆ ಭಯ ಪಡಬೇಡ, ತಿರುಗಿಬಿಟ್ಟು ಹೋಗ್ಬಿಡ್ತಾಳೆ ಅಂತ. ಅಲ್ಲ ಬಿಡ, ಅವ್ರ ಅಮ್ಮ ಏನು ಮನೆ ಬಾಗಿಲು ತುಳಿಸಲ್ಲ. ಅವ್ರ ಅಮ್ಮಗೆ ಗೋಲ್ಸಿಟ್ಟು ಬಂದುಬಿಟ್ಟೈತೆ. ಅವ್ರ ಅಮ್ಮ ಅಂತೂ ಮನೆ ಬಾಗಿಲು ತುಳಿಸಲ್ಲ ಅಂದ್ರೆ ತುಳಿಸಲ್ಲ ಅವಳು. ನೀನು ಎಷ್ಟೇ ಇವಳು ಬಂದು ಗೋಳಾಡಿರೂ ಅವ್ರಂತೂ ಬಿಡ್ತಾಮಲ್ಲ. ಹೆಣ್ಣು ಹಸ್ಲು ಹಂಗೆ ಕಣೆ, ನನಗೆ ಗೋಳು ಅಂತ ಅವಳು ತಲೆ ಮಕ್ಕಳು ಹತ್ಕೊಂಡು ಕುತ್ಕೊಂಡು ಹಂಗಳಾಳು. ನಾನು ಬರೀ ಎದ್ಬಾರೆ ಅಂತ ಸರಿಯ ಬೈದೆ. ಈಗ ಅವಳು ನಮ್ಮ ಮರ್ಯಾದೆ ತೆಗಿಯಕ್ಕೆ ಬಂದವಳು, ನಮ್ಮನೆ ಮರ್ಯಾದೆ ಉಳಿಸ ಅಂತಾಳಲ್ಲ, ಮಾಡ್ಕೊಂಡ್ಚಿಮ್ಮ ಮಕ್ಕಳಲ್ಲ ಹೇಳಿ ಇವಳು ನೋಡಿದ್ರೆ ಗೊತ್ತಾಗುತ್ತೆ. ಕೂತ್ಕೊಂಡವಳಮ್ಮ ಬೈಕೆಂತಾನೆ ಎಲ್ಲರಿಗೂ ದಾರಿಗೆ ಹೋಗೋರ್ಗೆಲ್ಲ ಹೇಳ್ಕೊಂಡು ಕೂತ್ಕೊಂಡಲ್ಲಿ. ಅವಳಿಗೆ ಬುದ್ಧಿನೇ ಇಲ್ಲ ತಗ. ಬುದ್ಧಿ ಇರೋಳಾಗಿದ್ರೆ ಹಂಗೆ ಮಾಡ್ತಿರ್ಲಿಲ್ಲ ಕಣೆ ಅಮ್ಮಣೆ ಜೀವಿತ. ಹೇಳು ಅವಳೇನು ಅಂತಾಳಾಗಿ ಅವಳೆ ಬೈ ಮಾಡ್ತಾಳೆ ಅಂದೆಲೆಕ್ಕ. ಬೈಕಮ್ಲಿ ಬಿಡು, ಬರಲಿ ಮನೆಗೆ ಬಂದ ಮಾತಾಡ್ತೀನಿ ನಾನು. ಅಲ್ಲ ಕಣಕ್ಕ, ಮನೆ ಹೆಣ್ಮಗಳು ನಾನು ಬಂದಿದ್ದೀನಿ ನೆನ್ನೆ ಇಲ್ದಾನು. ನೀನು ಉಂಡೇನಮ್ಮ ಕಾಪಿ ಕಾಸು ಕೊಡೋಣಮ್ಮ ಅಂತ ಒಂದು ಮಾತಾಡಿಲ್ಲ ಅವಳು. ಏನೋ ಬಿಡತ್ತ ಅವ್ರ ಅಪ್ಪ ಅಮ್ಮನ ಬಿಟ್ಟು ಬಂದವಳೆ. ಅವಳು ಇಲ್ಲಿ ಬೇಜಾರಾಗ್ಯವಳೆ. ಏನೋ ಅವಳಿಗೆ ಎಲ್ಲ ವಿಷಯ ಗೊತ್ತಾಗೈತೆ ಅಂತ ಹೇಳಿ ನಾನು ಎಷ್ಟು ಅನುಸರಿಸ್ಕೊಂಡು ಇದ್ದಂಗೆಲ್ಲ ನಮ್ಮ ಅಮ್ಮನ ಅಡುಗೆ ಎಲ್ಲ ಮಾಡಿದ್ರು ನಾನು ಮಾತಾಡ್ಸಿಲ್ಲ ಗೊತ್ತೇ, ನೆನ್ನೆ ಸಿಂದಲ್ಲೂ ಅಷ್ಟು ಇದನ್ನು ಮಾಡ್ತಾ ಇದ್ದಾಳೆ. ನಾನು ಅದಕ್ಕೇನೆ ಬರಲಿ ಹೇಳ್ತೀನಿ, ಈಗಳೇ ನೀನು ಇಲ್ಲಿ ಕೆಲಸ ಮಾಡಲೇಬೇಕು ಅಂತ ಹೇಳ್ತೀನಿ. ಕೆಲಸ ಮಾಡಲಿಲ್ಲ ಅಂದ್ರೆ ನಡೆಯಲ್ಲ, ನೀನು ಹೋಗಲೇಬೇಕು ಮಾಡಲೇಬೇಕು ಅಂತಲೇ ಹೇಳ್ತೀನಿ. ಬರಲಿ. ನಮ್ಮ ಅಣ್ಣಯ್ಯ ಸೆನಕಿಲ್ ಇವತ್ತು ಆಗಿದೆಯಾ ಅಂದಮೇಲೆ ಮಾಡಬೇಕು. ನೀನು ಯಾರು ಇಚ್ಚಿಂಗ್ ಮಾಡ್ತೀಯ? ಮನೆ ಸೊಸೆ ಅಂದಮೇಲೆ ನೀನು ಮಾಡಬೇಕಣೆ ಅಂತ ಹೇಳ್ತೀನಿ ನೋಡಿ. ಹಿಂಗೆಲ್ಲ ನಾವಾಕ ಒಳ್ಳೆ ಮಾತನಾಗೆ ಹೇಳ್ಕೊಂಡು ಬಿಡು, ಚೆನ್ನಾಗಿ ನೋಡ್ಕೊಂಬನ. ಅಮ್ಮನ ಬಿಟ್ಟು ಬಂದವಳೆ ಅಂತ ನಾನು ನಮ್ಮ ಅಣ್ಣ ಹಿಂಗೆ ಯೋಚನೆ ಮಾಡಿದ್ರೆ ಅವಳು ಹಂಗೆಲ್ಲ ಮಾತಾಡಿದ್ರೆ ಮತ್ತೆ ಯಾರು ಕೇಳ್ತಾರಕ್ಕ? ಯಾರು ಕೇಳಲ್ಲ. ಹಂಗೆ ಬೈ ಮಾಡ್ತಾಳೆ ಅಲ್ಲ. ಅವ್ರ ಎದುರಿಗೆಲ್ಲ ಅದೃಷ್ಟ ಋತು, ಅವ್ರ ಎದುರಿಗೆಲ್ಲ ಜಾನಕಿ ಅವ್ರ ಎದುರಿಗೆಲ್ಲ ಹೆಂಗೆ ಮಾತಾಡ್ತಾಳೆ. ನೋಡಂಗೇನೆ ಅವರೆಲ್ಲ ಏನು ಆಡ್ಕೊಂತಾರೆ ಮೊದಲೆಲ್ಲ ಅವಳೇರು ಸಿಕ್ಕಿದ್ ಸಾಕು ಅಂತ ಕಾತ್ಕೊಂಡಿದ್ದಾರೆ. ಅಪ್ಪ ನಮ್ಮನೆ ವಿಷಯ ಅಂತೂ ಏನೇನೋ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾತ್ಕೊಂಡಿದ್ದಾರೆ. ಅಂಥದ್ರಾಗೆ ಈ ಲಾಡಿ ಮುಂಡೆ ಹಿಂಗೆ ಮಾಡಿದ್ರೆ ಅವ್ರು ಬಿಟ್ಟಾರೆ? ಬಿಡೋದಂತೂ ಬಿಡಲ್ಲ. ಎಷ್ಟು ಆಡ್ಕೊಂತಾರೆ ಗೊತ್ತೇ ನಮ್ಗಂತೂ. ನನಗೆ ಅಲ್ಲೇ ಸಾಕಾಗ್ಬಿಟ್ಟೈತೆ. ಸುಮ್ಮನೆ ಜೀವಿತಾ ಇವಾಗ ಬರಲಿ, ನಾನು ಹೇಳ್ತೀನಿ. ನೀನು ಕೆಲಸ ಮಾಡಲೇಬೇಕು, ಮಾಡೋಂಗಿದ್ರೆ ಮಾಡಿಲ್ಲ ಅಂದ್ರೆ ಹೋಗ್ತಾ ಇರೋ ಅಂತ ಹೇಳ್ತೀನಿ. ಸುಮ್ಮನೆ ನೀನೇನು ತಲೆ ಕೆಡಿಸ್ಕೋಬೇಡ. ಹಂಗೆ ಹೇಳು ಅಷ್ಟೇನೆ. ಕೆಲ್ಸಕ್ಕೆ ಹೋಗಂಗಿದ್ರೆ ಇರು, ಇಲ್ಲ ಅಂತಂದ್ರೆ ನಿನ್ನ ಪಾಡಿಗೆ ನೀನು ಹೋಗ್ತಾ ಇರೋ ಅಂತ ಅನ್ನು. ಅವಳೆಲ್ಲೂ ಹೋಗಲ್ಲ ಕಣೆ. ನೆನ್ನೆ ಸಹ ಹೇಳ್ತಿದ್ಲು, ಯಾರು ಕೊಟ್ಟಾನ ನಾನಂತೂ ಹೋಗಲ್ಲ. ಇವಾಗ ನಮ್ಮ ಅಪ್ಪ ಒಮ್ಮೆ ನಾನು ಹೋಗ್ಬಿಟ್ರೆ ನನ್ನಂತೂ ಮನೆ ಬರಲಿ ಬಿಡ್ಕಮಲ್ಲ, ನಾನು ಹೋಗಲ್ಲ, ನಾನು ಏನೇ ಬರಲಿ ಕಷ್ಟ ಸುಖ ಅನುಭವಿಸ್ಕೊಂಡಿಲ್ಲೇ ಇರ್ತೀನಿ ಅಂತ ಹೇಳ್ತಿದ್ಲು. ನಮ್ಮ ತಗೋ ಹಂಗೆ ಅಂದ್ಲು. ನಾನು ತಗೋ ಬಂದು ನಾನಂತೂ ಹೋಗಲ್ಲ. ಈಗ ನಮ್ಮ ಅಪ್ಪ ನಮ್ಮಮ್ಮಯ್ಯ ನನ್ನ ಮಾತಾಡ್ಸಲ್ಲ, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಅದೇನು ಬರುತ್ತಾ ಬರಲಿ, ಅದೇನೋ ಗೊತ್ತಾ ಆಗಲಿ ಅಂತ ಹೇಳ್ತಿದ್ಲು. ಬರಲಿ ಅವಳು ಸರಿಯಾಗಿ ಅಂತೀನಿ, ನಾನು ಬಿಡಲ್ಲ. ಅಲ್ಲ ನಾನು ಎಷ್ಟು ಒಳ್ಳೆ ಮಾತನಾಗಲ್ಲ, ನೀನೇ ಇದ್ದೆ ಹೇಳ ಅಂಜಲಿ ಅಕ್ಕ.
ನಾನು ಎಷ್ಟು ಒಳ್ಳೆ ಮಾತನ್ನ ಚಿನ್ನಿ ಬಂಗಾರಿ ಯಾಕಮ್ಮ ಅಂತೇಳಿ ನಾನು ಎಷ್ಟು ಒಳ್ಳೆ ಮಾತನಾಗೆ ಮರ್ಯಾದೆ ಕಳ್ಕೋಬಾರ್ದು, ಮರ್ಯಾದೆ ಪ್ರಶ್ನೆ ಅಂತೇಳಿ ಅವದೃಷ್ಟ ಅರುತ್ತು ಎಲ್ಲಗಳು ನೋಡ್ತಾ ಇದ್ದಾರೆ. ಆ ಕಣ್ಮುಂದೆ ನಾವು ಸೆನಕ್ಕಿದ್ದೀವಿ ಅಂತ ಅನ್ನಿಸ್ಕೋಬೇಕು, ಗುದ್ದಾಡ್ತಾರೆ ಅಂತ ಗೊತ್ತಾಗಬಾರ್ದು ಅಂತೇಳಿ ಎಷ್ಟು ಒಳ್ಳೆ ಮಾತನಾಗೆ ನಾವು ಮಾತಾಡ್ಸಿದ್ರೆ ಈಗ ಹೆಂಗಿದ್ರು ಮಾಡ್ತಾರೆ. ಹಾಂ ಅಬ್ಬೋ ಅಬ್ಬೋ ಅಲ್ಲ, ನಾನು ಏನು ಅಂದ್ಕೊಂಡಿದ್ದೆ ಅಷ್ಟೇ ಕಣಮ್ಮ. ನಾವು ಯಾರ ತಗ ನಿನ್ನೆ ಅಂತಲ್ಲ, ನಾವು ಬೇರೆಯವ್ರ ಮದುವೆ ಮಾಡ್ಕೊಂಡಿದ್ರೆ ನಾವು ಇದನ್ನೇ ಹೇಳೋದು, ನಮ್ಮ ಮನೆಯಾಗೆ ನಡೆಯಲ್ಲಮ್ಮ, ಬದುಕು ಮಾಡಬೇಕು, ತೋರ್ಬೇಕು, ಉಣ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ. ಯಾರೇ ಆಗಲಿ ಕೆಲ್ಸಕ್ಕೆ ಹೋಗ್ಬೇಕು, ಮಾಡ್ಕೊಂಡು ತಿನ್ಬೇಕು ಅಷ್ಟೇ. ಕೆಲ್ಸಕ್ಕೆ ಹೋಗ್ದಂಗೆ ಮನೆಯಾಗಿದ್ರೆ ನಮ್ಮ ಮನೆಯಾಗ ನಡೆಯಲ್ಲಮ್ಮ, ನಮ್ಮ ಮನೆಗೆ ಹಿಂಗೈತೆ ಪರಿಸ್ಥಿತಿ, ಮೊದ್ಲು ಹೇಳೋಕ್ಕಾಗಲಿಲ್ಲ ಈಗ ಹೇಳ್ತಾ ಇದೀವಿ ಅಂತ ಹೇಳೋದು. ಯಾರು ಹೇಳಲ್ಲ, ಕೆಲ್ಸಕ್ಕೆ ಕಳಿಸ್ತೀವಿ ಅಂತ ಯಾರು ಮದುವೆ ಮಾಡ್ಕೊ ಬರ್ಬೇಕಾದ್ರೆ ಯಾರು ಹೇಳಲ್ಲ. ನಮ್ಮ ಮನೆಯಾಗ ಇಕ್ಕೊಂತೀವಿ, ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂತೀವಿ, ಹಿಂಗೆ ಹೆಣ್ಣು ಕೊಡ್ಬೇಕಂದ್ರೆ ಮತ್ತೆ ಇನ್ನೆಂಗೆ ಹೇಳ್ತಾರಮ್ಮ. ನಾನು ಅದಕ್ಕೆ ಹಂಗೆ ಹೇಳ್ದೆ, ನಮ್ಮ ಅಣ್ಣ ಚೆನ್ನಾಗಿ ನೋಡ್ಕೊಂತಾನೆ ಅಂತ. ಅವನೇನು ಒದ್ದಿಲ್ಲ, ಅವನೇನೇನು ಬೊಯ್ದಿಲ್ಲ, ಯಾತು ಒಂದಿಲ್ಲ, ಏನಿಲ್ಲ. ಸುಮ್ಮನೆ ನಮ್ಮ ಅಣ್ಣನ ಮೇಲೆ ಯಾಕೆ ಇದು ಮಾಡ್ತಾಳ ಅವಳು? ರಾತ್ರಿಯಿಂದಲೂ ಮುಂಚು ಒಬ್ಬರನ್ನ ಮಾತಾಡ್ಸಿಲ್ಲ, ಅಷ್ಟು ಇದನ್ನು ಮಾಡ್ತಾ ಇದ್ದಾಳೆ. ಈಗ ಯಾರನ್ನೇ ಆಗಲಿ, ಈಗ ನಮ್ಮ ಅಯ್ಯಪ್ಪನೇ ಆಗ್ಲಳು ಅವಾಗ ಏನಂದ, ಮದುವೆ ಮಾಡ್ಕೆ ಬರ್ಬೇಕಾರೆ ಏನೋ ಹೊಲ್ದಾಗೆ ಬದುಕು ಮಾಡ್ತೀನಿ, ಇವಳೇನು ಯಾತೂ ಮಾಡೋದು ಬೇಡ, ಮನೆಯಾಗೆ ನನಗೆ ಮುದ್ದೆ ಮಾಡಿಕ್ಕಿರೆ ಸಾಕು ಅಂತಂದ ನಮ್ಮ ಅಯ್ಯಪ್ಪ. ಈಗ ಹೋಗೆ ಕೂಲಿ ಹೋಗು ಅಂತ ನಮ್ಮ ಅಯ್ಯಪ್ಪ ಹಂಗೇನೆ. ನಮ್ಮ ತಿಪ್ಪಣ್ಣ ಹೆಂಗಂತಾನೆ ಗೊತ್ತಿ, ಕೂಲಿ ಹೋಗ್ಬೇಕಣೆ ನೀನು, ಕೂಲಿ ಹೋಗು, ಎಂತೆಂಥರ ಕೂಲಿ ಮಾಡ್ತಾರೆ, ಮನೆಯಾಗಿರ್ತೀಯ, ಎಂತೆಂಥರ ಕೂಲಿ ಮಾಡ್ಕೊಂಡು ತಿಂತಾರೆ, ನಿನ್ಗೇನು ಬಂದೈತಿ, ಮನೆಯಾಗಿರ್ತೀಯಲ್ಲೇ, ಮನೆ ಸುತ್ತರೈತಿಯಲ್ಲೇ ಅಂತ ಬೈತಾರೆ ನಮ್ಮ ಅಯ್ಯಪ್ಪ. ಈಗ ನಾವು ಬೈಸ್ಕೊಂಡಿಲ್ವಿ ಅಂತೇವ, ಯಾವಾಗ ಒಂದಿನ ಹೋಗ್ತೀನಿ ನಾನು ಎಲ್ಗನ ಯಾರನ್ನ ಯಾತ್ಕನ ಕರೆದ್ರೆ ಈಗ ಹೋಗಲ್ಲ, ನನಗೆ ಆಗಲ್ಲ, ಅದಕ್ಕೆ ಹೋಗಲ್ಲ. ನಾನು ಅದಕ್ಕೆ ಹೋಗಲ್ಲ, ಮಾಲೇನಿ ನೀನು ಯಾಕೆ ಸುಳ್ಳು ಹೇಳ್ಬೇಕು, ಹೋಗಲ್ಲ, ನಮ್ಮ ಕೈಲಿ ಆಗಲ್ಲ. ಇವಾಗ ಇವಳು ದುಡ್ಕೊಂಡು ತಿನ್ಬೇಕು, ನಮ್ದೇನು ಹಂಗೆ ಸೆನೆ ದಿನ ಆತು ಮದುವೆ ಆಗಿನ್ನೇ ಹೊಸಲ್ಲ ಹೋಗ್ಬೇಕು. ಪಾಪ ಇವನು ಬೇರೆ ಈಗ ನನ್ನ ಗಂಡ ಹಂಗೆ ದುಡಿತಾನೆ ಇವತ್ತು. ತಿಪ್ಪಣ್ಣ ಬಿಡಾಕ ಒಂದಿನ ಕುಕ್ಕಮ್ಮಲ್ಲ, ಹಂಗೆ ದುಡಿತೈತಿ. ಈಗ ನಮ್ಮಣ್ಣ ಹಿಂಗೆ ದುಡಿ ಹಂಗಿದ್ರೆ ಬೀಳತ್ತ, ಏನೋ ಒಂದು ಮದುವೆ ಆಗಿ ಒಂದು 6 ತಿಂಗಳ ತಕ್ಕ ಮನೆಯಾಗಿ ಇರಲಿ ಅನ್ಬೋದಾಗಿತ್ತು. ನಮ್ಮ ಅಣ್ಣನೇ ಇವಾಗ ದುಡಿಯಲ್ಲ, ಅವನದು ದುಡಿಮೆ ಇಲ್ಲ, ಅವ್ನ ಪಾಪ ಕಾಲು ಆಪ್ರೇಷನ್ ಮಾಡಿಸ್ಕೊಳ್ಳೋನು. ಅವ್ನು ಬಡ್ಡಿ ಬಗ್ಗೆ ನೋಡಿ ತಿಂಗಳ 3 ದಿನ ಇದ್ದಂಗೆ ಬರ್ತಾಳೆ, ಇನ್ನು 5 ದಿನ ಇದ್ದಂಗೆ ಹೋಗ್ತಾಳಂತೆ. ಇನ್ನು ತಿಂಗಳಿಗೆ ಕೊನೆಯಾಗೆ ಇನ್ನು 5 ದಿವಸಕ್ಕೆ 1ನೇ ತಾರೀಕು ಬರುತ್ತೆ ಅಮ್ಮ ಮುಂದ್ಗಡೆಗೆ ಹೋಗ್ತಾಳಂತೆ. 25ನೇ ತಾರೀಕಿಂದಲೇ ಶುರು ಅಂತೆ ಬಡ್ಡಿಗೆ. ಬಡ್ಡಿ ಕಾತ್ಕೊಂಡಿರ್ತಾಳೆ, ಬಡ್ಡಿ ಬಗ್ಗೆ ಅಮ್ಮ ಅಂತ ಹೆಸರು ವಯಸ್ಸಿನೇ ಆಗ್ಯಾಳೆ, ಬಡ್ಡಿ ಕಾತ್ಕೊಂಡಿರ್ತಾಳೆ. ಅವಳಿಗೆ ಬಡ್ಡಿ ಕೊಡಬೇಕು, ಹಂಗೆ ಆಗುತ್ತೇನ ಅಂಜಲಿ ಅಕ್ಕ ಮನೆಯಾಗೆ. ಇದೆಲ್ಲ ಅರ್ಥ ಮಾಡ್ಕೋಬೇಕಮ್ಮ. ಅವಳೇನು ನಮಗೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ರಲ್ಲ, ದುಡ್ಡು ಐತಿ ಅಂತೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ರಲ್ಲ ಅಂತ ಹೇಳೋದು. ಈಗ ಮದುವೆ ಮಾಡ್ಕೊಂಬಾರು 100ಕ್ಕೆ ಒಂದು 20% ಸುಳ್ಳು ಹೇಳ್ತಾರೆ. 20% ಏನು, ಒಬ್ಬೊಬ್ರು 50% ಸುಳ್ಳು ಹೇಳ್ತಾರೆ, 50% ನಿಜ ಹೇಳ್ತಾರೆ. 100ಕ್ಕೆ ಹೇಳಲೇಬೇಕು. ಮತ್ತೆ 1000 ಸುಳ್ಳು ಹೇಳೋದು ಮದುವೆ ಮಾಡೋ ಅಂತ ಗಾದೆನೇ ಇಲ್ವೇನೆ ಅಂಜಲಿಮ್ಮ? 1000 ಸುಳ್ಳು ಹೇಳೋದು ಮದುವೆ ಮಾಡೋ ಅಂತ. ಹಾಗಂಗೆ ಏನು ಮಾಡೋಕ್ಕಾಗಲ್ಲ, ಸುಳ್ಳು ಹೇಳೋ ಅಂಥ ಸಂದರ್ಭ ಬಂದಾಗ ಹೇಳ್ತಾರೆ. ಈಗ ನನ್ನ ಮಗ ಕುಡಿಯಲ್ಲಮ್ಮ, ನನ್ನ ಮಗ ಕುಡಿಯೋದೇ ಇಲ್ಲ. ನನ್ನ ಮಗ ದೇವ್ರಂತಾನು ಭಾಳ ಬುದ್ಧಿ, ನನ್ನ ಮಗ ಚೆನ್ನಾಗಿ ದುಡಿತಾನೆ, ಚೆನ್ನಾಗಿ ಬುದ್ಧು ಅಂತ ನನ್ನ ಮಗ. ಅವನು ಒಂದಿನ ಕುಕ್ಕಮ್ಮಲ್ಲ ಅಂತ ಹೇಳ್ತಾರೆ ಮದುವೆ ಮಾಡ್ಕೋಬೇಕಾರೆ. ಆಮೇಲೆ ಮದುವೆ ಆದಮೇಲೆ ಮದುವೆಗಿನ ಮುಂದಾಗಲೇ ಕುಡಿತಿದ್ದ ಅಂತಾರೆ. ಅಲ್ಲ, ಹಿಂಗೆ ಮಾತು ನಿಸಿ ಕೇಳೋದು, ಈಗ ಹಿಂಗಂತ ಅಂಬೋದಲ್ಲ, ಆಮೇಲೆ ಹೇಳೋದು. ಆಮೇಲೆ ಮದುವೆ ಆದ್ಮೇಲೆ ಕುಡಿತಾನೆ ಎಂಬುದು ಹುಡುಗಿಗೆ ಗೊತ್ತಾದ್ಮೇಲೆ ಅವ್ನು ಮದುವೆಗಿಂತ ಮುಂದಾಗಿಂದನೂ ಕುಡಿತಾನೆ ಕಣಮ್ಮ, ಏನು ನಿನ್ನ ಮದುವೆ ಆದಾಗಿಂದಲ್ವ ಅಲ್ಲ, ಅವ್ನು ಯಾವಾಗಲೂ ಕುಡಿತಾನೆ ಅಂತ ಅವಾಗ ಹೇಳ್ತಾರೆ. ಅಲ್ಲ ಹೇಳಿ ನೀನು ಹೇಳೋದು ಹಿಂಗೆ ಹೇಳಲೇಬೇಕು, ಏನು ಮಾಡೋಕ್ಕಾಗುತ್ತೆ? ಏನಾನ ಸುಳ್ಳು ಹೇಳೋ ಅಂಥ ಸಂದರ್ಭ ಬಂದಾಗ ಹೇಳಲೇಬೇಕಮ್ಮ, ಹೇಳ್ತಾರೆ. ಅದನ್ನೇ ಒಂದು ಇದು ಮಾಡ್ಕೊಂಡ್ರೆ ಆಗುತ್ತೆ. ಅದೇ ಮತ್ತೆ ಸರಿಯಾಗಿ ಹೇಳ್ತು ನೋಡಿ ನಮ್ಮ ಅಮ್ಮಯ್ಯ, ಬರಲಿ ಸರಿಯಾಗಿ ಅಂತೀನಿ. ನಾವು ಬಿಡತ್ತ ಅಂತ ಸುಧಾರಿಸಿದ್ದೀವಿ. ನನ್ನ ಹೆಣ್ಮಗಳನ್ನ ಅವಳು ಹೆಂಗೆ ನೋಡ್ಕೋಬೇಕು, ರಾತ್ರಿಯಿಂದ ಅವಳು ಹೆಂಗೆ ಮಾಡೇವಳೆ ಅದನ್ನು ಕೇಳ್ತೀನಿ ನಾನು. ಸುಮ್ಮನಿದ್ರೆ ಸುಮ್ಮನಾಗ್ಬಿಡ್ತಾಳೆ ಅಂತ ತಿಳ್ಕೊಬಿಟ್ಟವಳೆ. ನಾನು ಸುಮ್ಮನಾಗ ಅಂತವಳಲ್ಲ. ನಾನು ಹೆಂಗೆ ಅಂತ ಗೊತ್ತಿಲ್ಲ. ನಾನೀಗ ಚೆನ್ನಾಗಿ ಇಟ್ಕೊಂಡು ಹೇಳ್ದಂಗೆ ಕೇಳ್ಕೊಂಡು ಹೋದ್ರೆ ಒಂಥರ, ಇಲ್ಲ ಅಂದರೆ ಅಂತಾಗೇನಿಲ್ಲ ಅವಳು. ಅದೇನೋ ತಿಳ್ಕೊಬಿಟ್ಟವಳು ನಾನು ಚಿನ್ನಮ್ಮ ಬಂಗಾರಮ್ಮ ಅಂತಂದರೆ ಅವಳು ಚಿನ್ನಿ ಬಂಗಾರ ಬೇಡ ಅಂತಾಳೆ. ನಾನೇನಿಲ್ಲ, ಚಿನ್ನಿ ಬಂಗಾರ ಎಲ್ಲ ಉದ್ರಿಸಿ ಬೇರೆ ಮಾತಾಡ್ಬೇಕಾಗುತ್ತೆ, ಇನ್ನು ಬೇರೆ ಮಾತುಗಳು ಆಡ್ಬೇಕಾಗುತ್ತೆ. ಈಗ ಬರಲಿ, ನಾನೆಲ್ಲ ಹೇಳ್ತೀನಿ, ಸುಮ್ಮನಿರು. ಅಲ್ಲ ಯಾಕೆ ಹಂಗೆ ಮಾಡ್ತಾಳೆ ಅವಳು? ನಾವೇನು ಮಾಡಿದ್ದೀವಿ ಅಂತ ಹಂಗೆ ಮಾಡ್ತಾಳೆ. ನಮ್ಮ ಕಷ್ಟಂಗೆ ನಾವಿದ್ದೀವಿ, ಅವಳಿಗೇನು ನಾವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು. ಕಷ್ಟ ಸುಖ ಅಂಬೋದೇನು ಅವಳಿಗೆ ಪ್ರಜ್ಞೆ ಬೇಡವಾ? ಯಾರಿಗೆಲ್ಲ ಇತ್ತಾಗ ಪ್ರಜ್ಞೆ? ಅಲ್ಲಿ ಬೀದೆ ಕುಕ್ಕೊಂಡು ಅಲ್ಲಿ ಇವ್ರು ಮಂತ ಕುಕ್ಕಣಗೆ ಹೆಂಗೆ ಬಾಯ್ ಮಾಡ್ತಾಳೆ? ಕಾಣಮ್ಮ, ಯಾತನ ಹೇಳಿ ಸಾಕು. ಹಂಗೆ ಬಿಡತ್ತ ಒಳಗಳ ಮನೆಯಾಗೆ ಯಾತನ ಒಂದು ಮಾತಾಡಿ ಬಗೆಹರಿಸ್ಕೊಂಬನ ಅಂಬೋದೊಂದು ಯೂಟ್ಯೂಬ್ ಬರಲ್ಲ ಅವಳು ಇದ್ರಾಗೆ. ಹೆಂಗೆ ಬಾಯ್ ಮಾಡ್ತಾಳೆ, ಬಾಯ್ ಮಾಡ್ತಾಳೆ, ಹೆಂಗೆ ಅಂತಾಳೆ. ಯಾತನ ಆಗಲಿ
ಅಯ್ಯೋ ನೀವು ನನಗೆ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಹಿಂಗೆ ಅಂತ ಎಂತ ಮಾತಾಡ್ತಾಳೆ ಅಯ್ಯಪ್ಪ ನೋಡಬೇಕು ಹಿಂಗೆ ಮಾಡಿದ್ಲಮ್ಮಂಗೆ ಹೆಂಗೆ ಆಡ್ತಾಳೆ ಹಂಗೇನೆ ನಾನೇನೋ ಅಂದ್ಕೊಂಡಿದ್ದೆ ಆದರೆ ಬಿಡಮ್ಮ ಹೆಂಗ ಇಷ್ಟಪಟ್ಟು ಬಂದಾಳೆ ಚೆನ್ನಾಗಿ ಇಟ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ಇಂಥ ಬುದ್ಧಿ ಐತಿ ಅಂತ ಅಂದ್ಕೊಂಡಿರಲಿಲ್ಲ ನಮ್ಮ ಮರ್ಯಾದೆ ತೆಗಿಯೋಕ್ಕೆ ನಿಂತ್ಕೊಂಡವಳು ನಾನು ರೊಚ್ಚಿಗೆದ್ದು ಬಿಟ್ರೆ ಇಲ್ಲಿ ಅವಳಿಗೆ ಉಳಿಗಾಲನೇ ಇಲ್ಲ ಏನೋ ನಾನು ಬಿಡು ನನ್ನ ಮಣ್ಣಗೆ ಮದುವೆ ಮಾಡಿಸಿದ್ದೀನಿ ನಾನು ಹೆಂಗಾತ ಸುಳ್ಳು ಹೇಳಿ ಮಾಡಿಸ್ತೀನಿ ನೀನು ಬಿಡು ಬಿಡು ಅಂತ ಸುಧಾರಿಸಿದ್ದೀನಿ ರಾತ್ರಿಯಿಂದ ನಾನು ಬಂದಾಗಿಂದ ಉಂಡೆ ನಮ್ಮ ತಿಂದೆ ನಮ್ಮ ಅಂದಿಲ್ಲ ಒಂದಿಟ್ಟು ಉಂಡಕ್ಕೆ ಇಕ್ಕಿಲ್ಲ ಬಸ್ರಿ ಬಿಡಕ್ಕೆ ಒಂದು ಕೋಳಿ ತತ್ತೀನಿ ಒಂದು ಪಾಯಸ ಮಾಡ್ತೀನಿ ಒಬ್ಬಟ್ಟು ಮಾಡ್ತೀನಿ ಅಂತ ಅಂಬ್ಲಿಲ್ವಲ್ಲ ಅವಳು ಮಾತಾಡ್ಸಿಲ್ಲ ನನ್ನ ಅದಕ್ಕೆ ಈಗ ಕರಿಯೋಕೋದ್ರೆ ಹೆಂಗೆ ಮಾತಾಡ್ತಾಳೆ ನೋಡು ನಾನು ಬುದ್ಧಿ ಹೇಳೋಣ ವಯಸ್ಸಿದ್ದಾಗಲೇ ದುಡ್ದಿಕ್ಕೆ ಕೇಳಬೇಕು ವಯಸ್ಸಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಬುದ್ಧಿ ಹೇಳೋಕ್ಕೋದ್ರೆ ನನ್ನೇ ಬೈತಾಳೆ ಅದಕ್ಕೆ ಬೋರ್ಲಿ ಇಲ್ಲಿ ಮಾಡ್ಬೇಕಣೆ ಅಂದ್ರೆ ಮಾಡ್ಬೇಕು ಅಂತೀನಿ ನೋಡ್ತಾ ಇರಿ ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.